ಆತ್ಮೀಯ ಸ್ನೇಹಿತರೆ, ತಮ್ಮದಾಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ KSB ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 9ನೇ ತರಗತಿ ಸಮಾಜ ವಿಜ್ಞಾನ ಕುಟುಂಬ ಅಂತಕ್ಕಂಥ ಅಧ್ಯಾಯದ LBA ಪ್ರಶ್ನೋತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮುಖ್ಯ ಪ್ರಶ್ನೆ 1ರಲ್ಲಿ ಏನಂತಂದ್ರೆ ಬಹು ಆಯ್ಕೆ ಪ್ರಶ್ನೆಗಳನ್ನ ಇಲ್ಲಿ ಕೊಡಲಾಗಿದೆ. ಅದರಲ್ಲಿ ಮೊದಲೇ ಪ್ರಶ್ನೆ ಏನಂತಂದ್ರೆ ಭಾರತೀಯ ಸಮಾಜದ ಜೀವಕೋಶ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಏನಾಗ್ತದಪ್ಪ ಅಂದ್ರೆ ಕುಟುಂಬ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಇನ್ನು ವಿಭಕ್ತ ಕುಟುಂಬವು ಅಂತೇಳಿ ಒಂದು ಪ್ರಶ್ನೆ ಇದೆ. ಅಲ್ಲಿ ಆಪ್ಷನ್ಗಳಲ್ಲಿ ನೋಡಿದಾಗ ತಂದೆ, ತಾಯಿ ಮತ್ತು ಅವರ ಮದುವೆಯಾಗದ ಮಕ್ಕಳನ್ನು ಒಳಗೊಂಡಿರ್ತದೆ ಅಂತೇಳಿ ನೋಡಬೇಕು. ಹೌದಾ, ಇದು ಮುಖ್ಯವಾಗಿ ಇರತಕ್ಕಂಥದ್ದು. ಇನ್ನು 3ನೇ ಪ್ರಶ್ನೆ, ಪಿತೃ ಪ್ರಧಾನ ಕುಟುಂಬದ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂತೇಳಿ. ಇಲ್ಲಿ ತಂದೆ ಆಗಿರ್ತಾನೆ ಅಥವಾ ಪಿತೃನೇ ಆಗಿರ್ತಾನೆ. ಇನ್ನು ತಾಯಿಯೇ ಕುಟುಂಬದ ಯಜಮಾನಿ ಆದರೆ ಅದಕ್ಕೇನಂತೇಳಿ ಕರಿತೀವಿ, ಮಾತೃ ಪ್ರಧಾನ ಕುಟುಂಬ ಅಂತೇಳಿ. ಓಕೆ. ಇನ್ನು ಅವಿಭಕ್ತ ಕುಟುಂಬದ ಮುಖ್ಯ ಲಕ್ಷಣ ಅಂತೇಳಿದ ಇಲ್ಲಿ ನೋಡಿದಾಗ ಆಸ್ತಿ ಮತ್ತು ಜವಾಬ್ದಾರಿಗಳ ಹಂಚಿಕೆ ಆಗಿರ್ತದೆ ಅಂಥೇಳಿ ಒಂದು ಲಕ್ಷಣ. 6ನೇ ಪ್ರಶ್ನೆ, ಆಧುನಿಕ ಕಾಲದಲ್ಲಿ ವಿಭಕ್ತ ಕುಟುಂಬ ಹೆಚ್ಚಾಗಲು ಮುಖ್ಯ ಕಾರಣ ಅಂತೇಳಿ. ಅದು ಎದರಿಂದ ಅಂತಂದ್ರೆ ಕೈಗಾರೀಕರಣ ಮತ್ತು ನಗರೀಕರಣದಿಂದ ಈ ಒಂದು ವಿಭಕ್ತ ಕುಟುಂಬಗಳು ಹೆಚ್ಚಾಗಲು ಕಾರಣವಾಗಿರ್ತಕ್ಕಂಥದ್ದು. ಇನ್ನು ಪ್ರಾಚೀನ ಭಾರತ, ಚೀನಾ, ಈಜಿಪ್ಟ್ಗಳಲ್ಲಿ ಕಂಡು ಬಂದಿದ್ದ ಕುಟುಂಬ ವ್ಯವಸ್ಥೆ ಅಂತೇಳಿ. ಅದು ಮಾತೃ ಪ್ರಧಾನ ಕುಟುಂಬ ಅಂತೇಳಿ. ಓಕೆ. 8ನೇ ಪ್ರಶ್ನೆ, ಮಗುವಿನ ಬಾಲ್ಯದ ಸಾಮಾಜಿಕ ವರ್ತನೆಯ ಮೇಲೆ ಹೆಚ್ಚು ಪ್ರಭಾವ ಬೀರುವ ಅಂಶ ಇದಾಗಿದೆ ಅಂತೇಳಿ. ಕುಟುಂಬದ ಪರಿಸರ ಮೇನ್ ಏನಾಗ್ತಿಪ್ಪ ಅಂದ್ರೆ ಪ್ರಭಾವವನ್ನು ಬೀರ್ತದೆ. ಓಕೆ. ನೆಕ್ಸ್ಟು 9ನೇದು, ಕೇರಳದಲ್ಲಿ ಮಾತೃ ಪ್ರಧಾನ ಕುಟುಂಬ ಕಂಡುಬರುವುದು ಈ ಸಮುದಾಯದಲ್ಲಿ ಅಂತೇಳಿ. ಕೇರಳದ ನಾಯರ್ ಅಂತಕ್ಕಂಥದ್ದು ಒಂದು ಕುಟುಂಬದಲ್ಲಿ. ಇನ್ನು ಆಧುನಿಕ ವಿಭಕ್ತ ಕುಟುಂಬದ ಮುಖ್ಯ ಲಕ್ಷಣ ಅಂತೇಳಿ ಪ್ರಶ್ನೆ ಇದೆ. ಆಧುನಿಕ ಒಂದು ವಿಭಕ್ತ ಕುಟುಂಬದ ಮುಖ್ಯ ಲಕ್ಷಣ ಅಂತಂದ್ರೆ ಸಾಮಾಜಿಕ ನಿಯಂತ್ರಣ ಸಡಿಲವಾಗಿರ್ತದೆ ಇಲ್ಲಿ ವಿಭಕ್ತ ಕುಟುಂಬದಲ್ಲಿ. 11ನೇ ಪ್ರಶ್ನೆ ನೋಡೋದಾದ್ರೆ ತಂದೆ, ತಾಯಿ ಅವರ ಮಕ್ಕಳು ಮತ್ತು ಅವರ ಮೊಮ್ಮಕ್ಕಳೊಂದಿಗೆ ಹೊಂದಿದ್ದರೆ ಅದು ಏನಾಗ್ತದೆ ಅಂತಂದ್ರೆ ಅವಿಭಕ್ತ ಕುಟುಂಬ ಅಂತೇಳಿ ಕರೆಸ್ಕೊಳ್ತದೆ. ಓಕೆ. ಕೈಗಾರೀಕರಣವು ಕುಟುಂಬದ ಮೇಲೆ ಬೀರಿದ ಪರಿಣಾಮ ಎಂದರೆ ಅಂತೇಳಿ ಒಂದು ಪ್ರಶ್ನೆ ಇದೆ ಇಲ್ಲಿ. ಅದು ಉತ್ತರ ನೋಡೋದಾದ್ರೆ ವೈಯಕ್ತಿಕ ಸ್ವಾತಂತ್ರ್ಯ ಪ್ರೋತ್ಸಾಹಿಸಿ ವಿಭಕ್ತ ಕುಟುಂಬಗಳು ಹೆಚ್ಚಾಗುತ್ತಿರುವುದು ಅಂತೇಳಿ ಇಲ್ಲಿ ಸರಿಯಾದ ಉತ್ತರ ಆಗ್ತದೆ. 13ನೇ ಪ್ರಶ್ನೆ, ಕುಟುಂಬ ವ್ಯವಸ್ಥೆಯಲ್ಲಿ 3ನೇ ಪೀಳಿಗೆಗೆ ಸೇರಲ್ಪಡುವವರು ಅಂತೇಳಿ. 3ನೇ ಪೀಳಿಗೆ ಅಂತಂದ್ರೆ ಇಲ್ಲಿ ಮಕ್ಕಳು ಅಂತೇಳಿ. ಓಕೆ. ಮೊದಲನೇ ಪೀಳಿಗೆ ಅಂತಂದ್ರೆ ಅಜ್ಜ ಅಜ್ಜಿ, 2ನೇ ಪೀಳಿಗೆ ಅಂತಂದ್ರೆ ತಂದೆ ತಾಯಿ, 3ನೇ ಪೀಳಿಗೆ ಅಂತಂದ್ರೆ ಮಕ್ಕಳು ಅಂತೇಳಿ ನೋಡ್ಬೋದು. ಓಕೆ. ಇನ್ನು ಮುಖ್ಯ ಪ್ರಶ್ನೆ 7ರಲ್ಲಿ ಬಂದಾಗ ಒಂದು ಅಂಕದ ಪ್ರಶ್ನೆಗಳಲ್ಲಿ ಕಂಡು ಬರ್ತಾವೆ. ಇಲ್ಲಿ ನೋಡ್ಬೋದು. ಮೊದಲೇದು 14ನೇದು ಕುಟುಂಬದ ಅರ್ಥವನ್ನು ಬರೆಯಿರಿ ಅಂತೇಳಿ. ಕುಟುಂಬ ಅಂತಂದ್ರೆ ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳ ನಡುವೆ ಉಂಟಾಗುವ ಒಂದು ಸಂಬಂಧಗಳ ವ್ಯವಸ್ಥೆ ಏನಂತೇಳಿ ಕರಿತೀವಿ, ಕುಟುಂಬ ಅಂತೇಳಿ ಕರಿತೀವಿ. ಇನ್ನು ಅವಿಭಕ್ತ ಕುಟುಂಬ ಎಂದರೇನು ಅಂತ ಹೇಳಿದ್ರೆ 2 ಅಥವಾ 2ಕ್ಕಿಂತ ಹೆಚ್ಚಿನ ತಲೆಮಾರಿನ ಅಂದರೆ ತಂದೆ ತಾಯಿ ಮಕ್ಕಳು ಮತ್ತು ಮೊಮ್ಮಕ್ಕಳಿಂದ ಕೂಡಿದ ರಕ್ತ ಸಂಬಂಧಿಗಳ ಕುಟುಂಬಕ್ಕೆ ಏನಂತೇಳಿ ಕರಿತೀವಿ, ಅವಿಭಕ್ತ ಕುಟುಂಬ ಅಂತೇಳಿ ಕರಿತೀವಿ. 16ನೇದು ಕುಟುಂಬದ ಭಾವನಾತ್ಮಕ ಆಧಾರಗಳು ಯಾವುವು ಅಂತೇಳಿ. ಸಿಂಪಲ್ ಏನಂತಂದ್ರೆ ಮಾತೃಪ್ರೇಮ ಸಿಗ್ತದೆ, ಪ್ರೀತಿ ವಾತ್ಸಲ್ಯ ಅಂತಕ್ಕಂಥದ್ದು, ಪತಿ ಪತ್ನಿಯರ ಒಂದು ಅನುರಾಗ ಇರ್ತದೆ. ಮಕ್ಕಳನ್ನು ಪಡೆದು ಲಾಲನೆ ಪಾಲನೆ ಮಾಡ್ತಕ್ಕಂಥದ್ದು ಒಂದು ಅಭಿಲಾಷೆ ಇರ್ತದೆ. ಇದು ಭಾವನಾತ್ಮಕ ಆಧಾರಗಳು. ಇನ್ನು 17ನೇ ಪ್ರಶ್ನೆ ನೋಡೋದಾದ್ರೆ ಕುಟುಂಬದ ಒಂದು ವ್ಯವಸ್ಥೆಯಲ್ಲಿ ಪೋಷಕರು ನಿರ್ವಹಿಸುವ ಜವಾಬ್ದಾರಿಗಳು ಯಾವುವು ಅಂತೇಳಿ. ಮಕ್ಕಳ ಲಾಲನೆ ಪಾಲನೆ ಮಾಡ್ತಕ್ಕಂಥದ್ದು, ಶಿಕ್ಷಣವನ್ನು ಕೊಡಿಸ್ತಕ್ಕಂಥದ್ದು ಮುಖ್ಯವಾಗಿ ಬರಿಬೋದು ಇಷ್ಟು. 18ನೇದು ವಿಭಕ್ತ ಕುಟುಂಬ ಹೆಚ್ಚಾಗಲು ಪ್ರಮುಖ ಕಾರಣವೆಂದರೆ ಅಂತೇಳಿ. ಇದು ಬಹು ಆಯ್ಕೆಯ ಪ್ರಶ್ನೆಯಲ್ಲೇ ಕೇಳಿದ್ರು. ಕೈಗಾರೀಕರಣ ಮತ್ತು ನಗರೀಕರಣ ಅಂತಕ್ಕಂಥ 2 ಅಂಶಗಳು. ಇನ್ನು ಕುಟುಂಬವು ಸದಸ್ಯರ ನೈತಿಕತೆ ಮತ್ತು ವರ್ತನೆಯನ್ನು ಹೇಗೆ ನಿಯಂತ್ರಿಸುತ್ತದೆ ಅಂತೇಳಿ ಒಂದು ಪ್ರಶ್ನೆ ಇದೆ. ಇಲ್ಲಿ ಉತ್ತರ ನೋಡೋದಾದ್ರೆ ಕುಟುಂಬದ ಸದಸ್ಯರು ಬಾಲ್ಯಾವಸ್ಥೆಯಲ್ಲಿ ಸಾಮಾಜಿಕ ಹೊಣೆಗಾರಿಕೆಯನ್ನು ತಿಳಿಸುವ ಮೂಲಕ ಸಮಾಜದ ಸಂಪ್ರದಾಯ, ನೈತಿಕ ನಿಯಮಗಳು ವರ್ತನೆಗಳನ್ನು ನಿಯಂತ್ರಿಸುತ್ತದೆ ಅಂತೇಳಿ ಈ ರೀತಿಯಾಗಿ ಬರೀಬೇಕು. ಇನ್ನು ಸ್ವಾವಲಂಬನೆ ಕಂಡುಬರುವ ಕುಟುಂಬ ವ್ಯವಸ್ಥೆ ಯಾವುದು ಅಂತೇಳಿ. ಅದು ಅವಿಭಕ್ತ ಕುಟುಂಬ ಅಂತೇಳಿ ನೋಡ್ತೀವಿ. ಇನ್ನು 21ನೇ ಪ್ರಶ್ನೆ, ಬಾಲ್ಯದಲ್ಲಿ ಕುಟುಂಬ ಒಂದು ನಿರ್ವಹಿಸುವ ಪ್ರಮುಖ ಪಾತ್ರ ಏನಂತೇಳಿ. ಏನು ಮಾಡ್ತದೆ ಅಂದರೆ ಸಾಮಾಜಿಕ ಹೊಣೆಗಾರಿಕೆಯನ್ನು ಹಾಗೂ ಸಹಕಾರದ ಮೌಲ್ಯವನ್ನು ಮನಗಾಣಿಸುತ್ತದೆ. ಯಾರಿಗಿದು? ಮಕ್ಕಳಿಗೆ. ಇನ್ನು ಎಲ್ಲ ಕಾಲ ಮತ್ತು ದೇಶಗಳಲ್ಲಿ ಕಂಡುಬರುವ ಸಾಮಾಜಿಕ ವ್ಯವಸ್ಥೆ ಅಂತೇಳಿ. ಅದು ಕುಟುಂಬ ಅಂತೇಳಿ ಉತ್ತರ ಬರೆಯಬೇಕು. ಇನ್ನು ಕೇಂದ್ರ ಕುಟುಂಬವನ್ನು ಅರ್ಥೈಸಿ ಅಂತೇಳಿ ಅದ. ತಂದೆ ತಾಯಿ ಅವರ ಅವಿವಾಹಿತ ಮಕ್ಕಳು ಮಾತ್ರ ಸದಸ್ಯರಾಗಿರುವ ಕುಟುಂಬವನ್ನು ಕೇಂದ್ರ ಕುಟುಂಬ ಅಂತೇಳಿ ಕರಿತೀವಿ.
ಓಕೆ, ಇನ್ನು 2ರಿಂದ 4 ವಾಕ್ಯಗಳಲ್ಲಿ ಉತ್ತರ ಬರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ. ಸೊ 17ನೇ ಪ್ರಶ್ನೆ, ಭಾರತದ ಸಮಾಜದಲ್ಲಿ ಕುಟುಂಬದ ಪಾತ್ರವೇನು ಅಂತೇಳಿ. ಸೊ ಕುಟುಂಬವು ಭಾರತ ಸಮಾಜದ ಒಂದು ಜೀವಕೋಶ ಆಗಿದೆ. ಆಮೇಲೆ ಕುಟುಂಬದಲ್ಲಿ ಮಾತೃಪ್ರೇಮ, ಒಂದು ವಾತ್ಸಲ್ಯ, ಪತಿ ಪತ್ನಿಯರ ಅನುರಾಗ ಅಂತಕ್ಕಂಥದ್ದು ಕಂಡು ಬರ್ತದೆ. ಸೊ ಮಕ್ಕಳ ಲಾಲನೆ ಪಾಲನೆ ಮಾಡಲಾಗ್ತದೆ ಇಲ್ಲಿ. ಸೊ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಲು ಸಹಾಯಕವಾಗ್ತದೆ. ಸಮಾಜದ ಸಂಪ್ರದಾಯ, ನೈತಿಕ ನಿಯಮಗಳು, ವರ್ತನೆಗಳು, ಸೊ ಇವುಗಳನ್ನು ನಿಯಂತ್ರಣ ಮಾಡ್ತದೆ. ಅದೇ ರೀತಿ ಸಾಮಾಜಿಕ ಹೊಣೆಗಾರಿಕೆಯನ್ನು ಇಲ್ಲಿ ಮುಖ್ಯವಾಗಿ ತಿಳಿಸ್ತದೆ. ತಂದೆ ತಾಯಿಯರ ಆರೈಕೆ ಆಗಿರ್ಬೋದು, ಶುಶ್ರೂಷೆ, ಆಮೇಲೆ ಸಂರಕ್ಷಣೆಯ ಜವಾಬ್ದಾರಿಯನ್ನು ಬೆಳೆಸ್ತದೆ. ಸೊ ಇದಿಷ್ಟು ಕುಟುಂಬದ ಪಾತ್ರ, ಅದು ಭಾರತೀಯ ಸಮಾಜದಲ್ಲಿ. ಓಕೆ, ನೆಕ್ಸ್ಟ್ 18ನೇ ಪ್ರಶ್ನೆ ನೋಡೋದಾದ್ರೆ, ಕುಟುಂಬ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳು ಯಾವುವು ಅಂತೇಳಿ. ಸೊ ಕುಟುಂಬ ಅಂತಕ್ಕಂಥದ್ದು ಸಾರ್ವತ್ರಿಕವಾಗಿರ್ತದೆ. ಸೊ ಎಲ್ಲ ಒಂದು ಸಮಾಜಗಳಲ್ಲಿ ಅಥವಾ ಸಮುದಾಯಗಳಲ್ಲಿ ಕಂಡು ಬರ್ತದೆ. ಇನ್ನು ನೆಕ್ಸ್ಟ್ ಅಂತಂದ್ರೆ ಸಮಾಜದ ಎಲ್ಲ ಒಂದು ವಸ್ತುಗಳ ಕೇಂದ್ರವಾಗಿರ್ತದೆ. ಸೊ ಕುಟುಂಬಗಳಿಂದಲೇ ನೆರೆಹೊರೆ, ಗ್ರಾಮ, ನಗರ, ರಾಷ್ಟ್ರ ಅಂತಕ್ಕಂಥದ್ದು ಇಲ್ಲಿ ನಿರ್ಮಾಣವಾಗ್ತದೆ. ಇನ್ನು ಕುಟುಂಬವು ಸಾಮಾಜಿಕ ಹೊಣೆಗಾರಿಕೆಯಲ್ಲಿ ತಿಳಿಸ್ತದೆ. ಸೊ ಸಮಾಜದ ಸಂಪ್ರದಾಯ, ನೈತಿಕ ನಿಯಮಗಳು, ವರ್ತನೆಗಳು, ಸೊ ಕುಟುಂಬ ಇಲ್ಲಿ ನಿಯಂತ್ರಣ ಮಾಡ್ತದೆ. ಸೊ ಅದೇ ರೀತಿ ಕುಟುಂಬವು ಏನಪ್ಪ ಅಂದರೆ ಸರ್ವವ್ಯಾಪಿಯಾಗಿರ್ತದೆ, ಶಾಶ್ವತವಾಗಿರ್ತದೆ, ಆಮೇಲೆ ಪರಂಪರಾಗತ ಘಟಕವಾಗಿರ್ತದೆ. ಸೊ ಇದಿಷ್ಟು ಕುಟುಂಬ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳಂತೇಳಿ ನೋಡ್ತೀವಿ. ಇನ್ನು 19ನೇ ಪ್ರಶ್ನೆ ಏನಂತಂದ್ರೆ, ವ್ಯಕ್ತಿಯ ಸಾಮಾಜಿಕ ಒಂದು ಬೆಳವಣಿಗೆಯಲ್ಲಿ ಬಾಲ್ಯ ಮತ್ತು ಯೌವನದ ಪಾತ್ರವೇನು ಅಂತೇಳಿ ಪ್ರಶ್ನೆ ಇದೆ. ಸೊ ಇಲ್ಲಿ ಉತ್ತರವನ್ನು ನೋಡ್ತಾ ಹೋಗೋಣ. ಸೊ ಮಾತೃಭಾಷೆಯಲ್ಲಿ ಏನು ಮಾಡ್ತದಪ್ಪ ಅಂದ್ರೆ ಕಲಿಸ್ತದೆ. ಸೊ ಅದೇ ರೀತಿ ಪರಿಸರಕ್ಕೆ ಅನುಗುಣವಾದ ಗುಣಲಕ್ಷಣಗಳನ್ನು ಇಲ್ಲಿ ಬೆಳೆಸಿಕೊಳ್ಳಲಾಗ್ತದೆ. ಸಮವಯಸ್ಕಿನ ಮಕ್ಕಳೊಂದಿಗೆ ಸ್ನೇಹ ಸಂಬಂಧವನ್ನು ಇಲ್ಲಿ ಬೆಳೀತದೆ ಅಂತ ನೋಡ್ಬೋದು. ಇನ್ನು ನಾಯಕತ್ವದ ಗುಣಗಳನ್ನು ಇಲ್ಲಿ ರೂಢಿಸಿಕೊಳ್ಳಲಾಗ್ತದೆ. ಸಾಮಾಜಿಕ ವರ್ತನೆಗಳು, ಬೇಡಿಕೆಗಳು, ಸೊ ಕಟ್ಟಳೆಗಳು ಮಗುವಿನ ಮೇಲೆ ಪ್ರಭಾವವನ್ನು ಬೀರಿ ಸಾಮಾಜಿಕ ಸಂಬಂಧ ಅಂತಕ್ಕಂಥದ್ದು ಸೊ ಕುಟುಂಬದಲ್ಲೇ ರೂಪುಗೊಳ್ತದೆ ಅಂತೇಳಿ ನೋಡ್ಬೋದು. ಇನ್ನು ಸ್ನೇಹ, ಸ್ವಾತಂತ್ರ್ಯ, ಭದ್ರತೆಗೆ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಹತ್ತಿರತಾ ಇರ್ತಾರೆ. ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಉತ್ತರ. ನೆಕ್ಸ್ಟ್ ಇಲ್ಲಿ ಬಹುಪತ್ನಿತ್ವ ಮತ್ತು ಬಹುಪತಿತ್ವ ಕುಟುಂಬದ ಒಂದು ವ್ಯತ್ಯಾಸವೇನು ಅಂತೇಳಿ ಪ್ರಶ್ನೆ ಇದೆ ಇಲ್ಲಿ ನೋಡ್ರಿ. ಬಹುಪತ್ನಿತ್ವ ತಂದಾಗ ಕುಟುಂಬದಲ್ಲಿ ಒಬ್ಬ ಪುರುಷನು ಒಬ್ಬರಿಗಿಂತ ಹೆಚ್ಚು ಮಹಿಳೆಯರನ್ನು ವಿವಾಹ ಆಗಿರ್ತಾನೆ ಅಂತೇಳಿ ಒಂದು ವ್ಯತ್ಯಾಸ. ಇನ್ನು ಬಹುಪತಿತ್ವ ಅಂತಂದರೆ ಸೊ ಕುಟುಂಬದಲ್ಲಿ ಮಹಿಳೆಯು ಒಬ್ಬರಿಗಿಂತ ಹೆಚ್ಚು ಗಂಡಸರನ್ನು ಅಥವಾ ಇಲ್ಲಿ ಏನಂತಂದ್ರೆ ಪತಿಯನ್ನು ವಿವಾಹವಾಗಿರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಗಂಡಸರ ಸರಿಯಾದ ಪದ ಆಗಿರ್ತದೆ. ಓಕೆ, ಇನ್ನು 21ನೇ ಪ್ರಶ್ನೆ, ಅವಿಭಕ್ತ ಕುಟುಂಬ ವ್ಯವಸ್ಥೆಯು ಸ್ವಯಂಪೂರ್ಣತೆಯನ್ನು ಹೊಂದಿರುತ್ತದೆ ಅಥವಾ ಹೊಂದಿದೆ, ಇದನ್ನು ಸಮರ್ಥಿಸಿ ಅಂತೇಳಿ. ಇಲ್ಲಿ ಈ ಒಂದು ಅವಿಭಕ್ತ ಕುಟುಂಬವು ತನ್ನ ಸದಸ್ಯರ ಬದುಕನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿರ್ತದೆ. ಕುಟುಂಬದ ಬಹುಪಾಲು ಸದಸ್ಯರ ಅಗತ್ಯವನ್ನು ಪೂರೈಸ್ತದೆ. ಎಲ್ಲ ಸದಸ್ಯರು ಕೆಲಸವನ್ನು ಹಂಚಿಕೊಳ್ತಾರೆ. ಸೊ ಎಲ್ಲ ಸದಸ್ಯರು ಶ್ರಮ ಆಧಾರದ ಮೇಲೆ, ಲಿಂಗದ ಆಧಾರದ ಮೇಲೆ ಇಲ್ಲಿ ಏನಾಗ್ತಿತ್ತಪ್ಪ ಅಂದ್ರೆ ಕೆಲಸವನ್ನು ಹಂಚಿಕೆ ಮಾಡಿಕೊಂಡು ಇಲ್ಲಿ ನಿರ್ವಹಿಸ್ಕೊಂಡು ಹೋಗ್ತಾರೆ ಅಂತೇಳಿ ಬರೀಬೇಕಾಗ್ತದೆ. ಓಕೆ, ಇನ್ನು 6 ವಾಕ್ಯಗಳಲ್ಲಿ ಉತ್ತರ ಬರೀತಕ್ಕಂಥ ಒಂದು ಪ್ರಶ್ನೆಗಳು ಕಂಡು ಬರ್ತಾವೆ. ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ಬರೆಯಿರಿ ಅಂತ ಹೇಳಿದೆ. ಸೊ ಕುಟುಂಬ ಅಂತಕ್ಕಂಥದ್ದು ಇಲ್ಲಿ ಗಾತ್ರ ದೊಡ್ಡದಾಗಿರ್ತದೆ ಎಲ್ಲಿ ಅವಿಭಕ್ತ ಕುಟುಂಬದಲ್ಲಿ. ಇನ್ನು ಸದಸ್ಯರೆಲ್ಲರೂ ಆಸ್ತಿಯ ಮಾಲೀಕತ್ವವನ್ನು ಹೊಂದಿರ್ತಾರೆ. ಅಷ್ಟೇ ಅಲ್ಲದೆ ಒಂದೇ ಚಾವಣಿಯಲ್ಲಿ ವಾಸ ಮಾಡ್ತಿರ್ತಾರೆ. ಸೊ ಒಂದೇ ಅಡುಗೆ ಮನೆಯಲ್ಲಿ ಸಿದ್ಧಪಡಿಸಿದ ಆಹಾರವನ್ನು ಸೇವಿಸ್ತಾರೆ. ಮೇನು ಏನಂತಂದ್ರೆ ಒಂದೇ ಧರ್ಮದವರಾಗಿರ್ತಾರೆ ಮತ್ತು ಒಂದೇ ಧರ್ಮವನ್ನು ನಂಬುತ್ತಾರೆ. ಇನ್ನು ಸ್ವಯಂಪೂರ್ಣ ಘಟಕವಾಗಿರ್ತದೆ. ಸೊ ಹಿರಿಯರು ಅಥವಾ ಹಿರಿಯ ಸದಸ್ಯರು ನಿರ್ಧಾರ ತೆಗೆದುಕೊಳ್ಳುವ ಒಂದು ಅಧಿಕಾರವನ್ನು ಇಲ್ಲಿ ಹೊಂದಿರ್ತಾನೆ. ಸೊ ಇದು ಅವಿಭಕ್ತ ಕುಟುಂಬದ ಮುಖ್ಯ ಲಕ್ಷಣಗಳಂತೇಳಿ. ಇನ್ನು ಆಧುನಿಕ ಕಾಲದಲ್ಲಿ ವಿಭಕ್ತ ಒಂದು ಕುಟುಂಬಗಳು ಹೆಚ್ಚಾಗಿ ಕಂಡುಬರಲು ಕಾರಣಗಳಂತೇಳಿ. ಸೊ ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಕಾರಣಗಳು ಯಾವತ್ತಂದ್ರೆ ವೈಯಕ್ತಿಕತೆಯೇ ಇರ್ತದೆ, ಸ್ವಯಂ ತೃಪ್ತಿ ಅಂತಕ್ಕಂಥ ಇರ್ತದೆ, ಆಸ್ತಿಯ ಹಕ್ಕು ಅಂತಕ್ಕಂಥದ್ದಾಗಿರ್ಬೋದು. ಸೊ ಅಷ್ಟೇ ಅಲ್ಲದೇನಪ್ಪ ಅಂದ್ರೆ ಬದಲಾದ ಸಾಮಾಜಿಕ ಒಂದು ಮೌಲ್ಯಗಳು, ಭೌಗೋಳಿಕ ಹಾಗೂ ಸಾಮಾಜಿಕ ಸಂರಕ್ಷಣೆ ಆಗಿರ್ಬೋದು, ವಿಜ್ಞಾನ ತಂತ್ರಜ್ಞಾನದ ಒಂದು ಅಭಿವೃದ್ಧಿ ಆಗಿರ್ಬೋದು, ನಗರೀಕರಣ ಅಂತೇಳಿ ನೋಡ್ತೀವಿ, ಕೈಗಾರೀಕರಣ ಆಗಿರ್ಬೋದು, ಪ್ರಜಾಸತ್ತಾತ್ಮಕ ಮತ್ತು ಸಮಾನತೆಯ ಒಂದು ತತ್ವಗಳು ಏನಾಗ್ಯಾವತ್ತಂದ್ರೆ ಬೆಳೀತಾ ಇರೋದ್ರಿಂದ ಸೊ ಆಧುನಿಕ ಒಂದು ಕಾಲದಲ್ಲಿ ವಿಭಕ್ತ ಕುಟುಂಬಗಳು ಏನಾಗ್ಯಾವತ್ತಂದ್ರೆ ಇಲ್ಲಿ ಜಾಸ್ತಿಯಾಗಿ ಕಂಡುಬರಕತ್ತವೆ. ಓಕೆ, 24ನೇ ಒಂದು ಪ್ರಶ್ನೆ ನೋಡೋದಾದ್ರೆ, ಆಧುನಿಕ ಕುಟುಂಬ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳು ಯಾವುವು ಅಂತೇಳಿ. ಸೊ ಮೊದಲನೇದಾಗಿ ಆಧುನಿಕತೆ ಅಂತಕ್ಕಂಥದ್ದು ಕಂಡು ಬರ್ತದೆ. ಇನ್ನು ಸಂಕೀರ್ಣತೆ ಆಗಿರ್ಬೋದು, ಚಿಕ್ಕ ಗಾತ್ರ ಆಗಿರ್ಬೋದು, ಸಡಿಲ ಸಾಮಾಜಿಕ ನಿಯಂತ್ರಣ ಇರ್ತದೆ. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಸದಸ್ಯರ ಹೆಚ್ಚಿನ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತದೆ.
ಇನ್ನು ಆಸ್ತಿ ಹಕ್ಕನ್ನು ಇವರು ಕೂಡ ಹೊಂದಿರ್ತಾರೆ. ಸೊ ಹೆಚ್ಚಿನ ಲೌಕಿಕ ಮನೋಭಾವನೆ ಅಂತಕ್ಕಂಥದ್ದು ಕಂಡುಬರ್ತದೆ. ಸೊ ಇದು ಆಧುನಿಕ ಕುಟುಂಬ ವ್ಯವಸ್ಥೆಯಲ್ಲಿ. ಓಕೆ, ನೆಕ್ಸ್ಟು 8 ವಾಕ್ಯಗಳಲ್ಲಿ ಬರೀತಕ್ಕಂಥ ಪ್ರಶ್ನೆಗಳಿದಾವೆ. 32ನೇ ಪ್ರಶ್ನೆ ಏನಂತಂದ್ರೆ, ಕುಟುಂಬವನ್ನು ವಿವಿಧ ತತ್ವಗಳ ಆಧಾರದ ಮೇಲೆ ಹೇಗೆ ವರ್ಗೀಕರಿಸಲಾಗಿದೆ ಅಂತೇಳಿ. ಸೊ 3 ತತ್ವಗಳು ಕಂಡುಬರ್ತವೆ. ಸೊ ಆ ತತ್ವಗಳು ಯಾವತ್ತಂದ್ರೆ, ಮೊದಲನೇದು ಗಾತ್ರದ ಆಧಾರದ ಮೇಲೆ ಅಂತೇಳಿ, ಎರಡನೇದು ಅಧಿಕಾರದ ಆಧಾರದ ಮೇಲೆ ಅಂತೇಳಿ, ಮೂರನೇದು ವಿವಾಹದ ಆಧಾರದ ಮೇಲೆ ಅಂತೇಳಿ. ಓಕೆ, ಇಲ್ಲಿ ಗಾತ್ರದ ಆಧಾರದ ಮೇಲೆ ಏನು ಮಾಡ್ತೀವಿ ಅಂತಂದ್ರೆ ಮತ್ತೆ 2 ರೀತಿಯಲ್ಲಿ ನೋಡ್ತೀವಿ. ಒಂದು ವಿಭಕ್ತ ಕುಟುಂಬ, ಎರಡನೇದು ಅವಿಭಕ್ತ ಕುಟುಂಬ ಅಂತೇಳಿ. ಇನ್ನು ಅಧಿಕಾರದ ಆಧಾರದ ಮೇಲೆ ತೆಗೆದುಕೊಂಡಾಗ ಪಿತೃಪ್ರಧಾನ ಕುಟುಂಬ ಮತ್ತು ಮಾತೃಪ್ರಧಾನ ಕುಟುಂಬ ಅಂತೇಳಿ. ಇನ್ನು ಅದೇ ರೀತಿ ವಿವಾಹದ ಆಧಾರದ ಮೇಲೆ ಏಕಪತ್ನಿತ್ವ ಕುಟುಂಬ, ಬಹುಪತ್ನಿತ್ವ ಕುಟುಂಬ, ಬಹುಪತಿತ್ವ ಕುಟುಂಬ ಅಂತೇಳಿ. ಸೊ ಹೀಗೇನಂತಂದ್ರೆ ಕುಟುಂಬವನ್ನು ವಿವಿಧ ತತ್ವಗಳ ಆಧಾರದ ಮೇಲೆ ಈ ರೀತಿ ವರ್ಗೀಕರಣವನ್ನು ಮಾಡ್ತೀವಿ. ಓಕೆ, ನೆಕ್ಸ್ಟು 33ನೇ ಪ್ರಶ್ನೆ, ಮಾತೃಪ್ರಧಾನ ಮತ್ತು ಪಿತೃಪ್ರಧಾನ ಕುಟುಂಬದ ಲಕ್ಷಣಗಳು ಯಾವುವು ಅಂತೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ನೋಡಿರಿ, ಪಿತೃಪ್ರಧಾನ ಕುಟುಂಬ ಅಂತಕ್ಕಂಥದ್ದು. ಸೊ ಇಲ್ಲಿ ನೋಡಿರಿ, ತಂದೆಯೇ ಕುಟುಂಬದ ಒಡೆಯನಾಗಿರ್ತಾನೆ. ತಂದೆಯ ಹೆಸರಿನಲ್ಲಿ ಆಸ್ತಿ ಪಾಸ್ತಿಗಳ ವಹಿವಾಟುಗಳು ನಡೀತವೆ. ಇನ್ನು ಪ್ರಾಚೀನ ಭಾರತ, ಚೀನಾ ಮತ್ತು ಈಜಿಪ್ಟ್, ರೋಮಗಳಲ್ಲಿ ಇಲ್ಲಿ ಈ ಒಂದು ಪಿತೃಪ್ರಧಾನ ಕಂಡುಬರ್ತವೆ. ಇನ್ನು ಅದೇ ರೀತಿ ಮಾತೃಪ್ರಧಾನ ಕುಟುಂಬದಲ್ಲಿ ತೆಗೆದುಕೊಂಡಾಗ ತಾಯಿಯೇ ಕುಟುಂಬದ ಒಡೆತೆಯಾಗಿರ್ತಾಳೆ. ತಾಯಿ ಹೆಸರಲ್ಲೇ ಎಲ್ಲ ಆಸ್ತಿ ಪಾಸ್ತಿಗಳು ವಹಿವಾಟುಗಳು ನಡೀತವೆ. ಇನ್ನು ಕೇರಳ ರಾಜ್ಯದ ಮಲಬಾರ್ನ ನಾಯರ್ ಅಂತಕ್ಕಂಥದ್ರಲ್ಲಿ ಈ ಒಂದು ಯಾವುದು ಮಾತೃಪ್ರಧಾನ ಕುಟುಂಬ ಅಂತಕ್ಕಂಥದ್ದು ಕಂಡುಬರ್ತದೆ. ಇನ್ನು 34ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಕೊನೆಯ ಪ್ರಶ್ನೆ. ಸೊ 34ನೇದು, ಅವಿಭಕ್ತ ಕುಟುಂಬ ಮತ್ತು ವಿಭಕ್ತ ಕುಟುಂಬಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದ. ಸೊ ಇಲ್ಲಿ ನೋಡ್ರಿ, ಅವಿಭಕ್ತ ಕುಟುಂಬ ಅಂತಕ್ಕಂಥದ್ದು, ವಿಭಕ್ತ ಕುಟುಂಬ ಅಂತಕ್ಕಂಥದ್ದು. ಇಲ್ಲ ಅವಿಭಕ್ತ ಕುಟುಂಬದಲ್ಲಿ ಸೊ ಎಲ್ಲ ಪಾಯಿಂಟ್ಸ್ಗಳನ್ನು ಮೊದಲೇ ನೋಡೋಣ. ಸೊ ಪತಿ, ಪತ್ನಿ ಮತ್ತು ಅವರ ಮಕ್ಕಳು, ಮೊಮ್ಮಕ್ಕಳು ಸೇರಿ ಒಂದು 2 ಅಥವಾ 2ಕ್ಕಿಂತ ಹೆಚ್ಚಿನ ತಲೆಮಾರಿನ ಒಂದು ಜನರು ಒಂದೇ ಕುಟುಂಬದಲ್ಲಿ ವಾಸ ಮಾಡ್ತಿದ್ರೆ ಅದನ್ನು ಅವಿಭಕ್ತ ಕುಟುಂಬ ಅಂತೇಳಿ ಕರಿತೀವಿ. ಒಂದೇ ಮನೆಯಲ್ಲಿ ವಾಸ ಮಾಡ್ತಿರ್ತಾರೆ, ಒಂದೇ ಅಡುಗೆ ಮನೆಯಲ್ಲಿ ಸಿದ್ಧಪಡಿಸಿದ ಆಹಾರವನ್ನು ಸೇವನೆ ಮಾಡ್ತಾರೆ. ಆಮೇಲೆ ಧರ್ಮ ಪಾಲನೆ ಒಂದಾಗಿರ್ತದೆ. ಸೊ ಕುಟುಂಬದ ಹಿರಿಯ ಸದಸ್ಯನಿಗೆ ಹೆಚ್ಚಿನ ರೀತಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳತಕ್ಕಂಥ ಒಂದು ಅಧಿಕಾರ ಇರುತ್ತದೆ. ಇನ್ನು ವಿಭಕ್ತ ಕುಟುಂಬದಲ್ಲಿ ತಂದೆ ತಾಯಿ ಮತ್ತು ಅವಿವಾಹಿತ ಮಕ್ಕಳು ಒಂದು ಸದಸ್ಯರಾಗಿರುವ ಕುಟುಂಬ ಇದಾಗಿರ್ತದೆ. ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಹೆಚ್ಚಿನ ಆದ್ಯತೆ ಇರ್ತದೆ ಇಲ್ಲಿ, ಅದು ಒತ್ತು ಇರ್ತದೆ. ಇನ್ನು ಆಸ್ತಿ ಹಕ್ಕು ಹೊಂದಿರ್ತಾರೆ. ನಗರೀಕರಣ ಮತ್ತು ಕೈಗಾರೀಕರಣದಿಂದ ಹೆಚ್ಚಾಗಿ ಈ ಒಂದು ವಿಭಕ್ತ ಕುಟುಂಬಗಳು ಜಾಸ್ತಿ ಕಂಡುಬರ್ತವೆ. ಇನ್ನು ಸ್ಥಿರೆಯರಿಗೆ ಸ್ವಾತಂತ್ರ್ಯ ಇರ್ತದೆ. ಸೊ ಪ್ರಜಾಸತ್ತಾತ್ಮಕ ಒಂದು ಸಮಾನತೆಯ ತತ್ವಗಳು ಕೂಡ ಇಲ್ಲಿ ಏನಾಗ್ಯಾವತ್ತಂದ್ರೆ ಮುಖ್ಯವಾಗಿ ವಿಭಕ್ತ ಕುಟುಂಬದಲ್ಲಿ ಕಂಡುಬರ್ತವೆ. ಸೊ ಇದಿಷ್ಟು ಏನಂತಂದ್ರೆ ಕುಟುಂಬ ಅಂತಕ್ಕಂಥ ಅಧ್ಯಾಯದ ಎಲ್ಬಿಯ ಪ್ರಶ್ನೋತ್ತರಗಳಾಗಿರ್ತವೆ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಇಲ್ಲಿ ಮರೆಯದಿರಿ. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.